ಶ್ರೀ 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 ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ವೈದ್ಯ. ಇದು ವೈದ್ಯ ಲೋಕ. ಸರ್ವೇ ಸಾಮಾನ್ಯವಾಗಿ ಈ ವೈದ್ಯ ಲೋಕ 4 ತಲೆಮಾರುಗಳಿಂದ ನಡೆಸ್ಕೊಬಂದಿರ್ತಕ್ಕಂಥ ವೈದ್ಯ ಇದು. ಇವತ್ತು ವನಸ್ಪತಿ ಅಂತಕ್ಕಂಥದ್ದು ಗಿಡಮೂಲಿಕೆಗಳು ನಮ್ಮ ದೇಶಕ್ಕೆ ಮಾದರಿ. ಅದು ಆಯುರ್ವೇದ ಅಂತಕ್ಕಂಥದ್ದು ಆಯುಸ್ಸು ಆರೋಗ್ಯ ಎರಡೂ ಕೊಡ್ತಕ್ಕಂಥದ್ದು. ಎರಡನೇದಾಗಿ ಆಯುರ್ವೇದ ಅಂದರೆ ತಾಯಿ ಎದೆ ಹಾಲಿದ್ದಂಗೆ. ಇವತ್ತು ಆಯುರ್ವೇದ ಅಂತಕ್ಕಂಥದ್ದನ್ನು ಅಲ್ವೇ ಜನ ಉಲ್ಲಂಘನೆ ಮಾಡಿ ಅಲೋಪತಿಗಳಲ್ಲಿ ಸಾಕಷ್ಟು ವೈದ್ಯಕನ್ನ ಸಂಪರ್ಕ ಇಟ್ಕೊಂಡು ಮತ್ತು ಅಲೋಪತಿಯನ್ನು ಜಾಸ್ತಿ ಬಳಸ್ತಾ ಇದ್ದಾರೆ. ಏನೇ ಬಳಸಿದ್ರೂ ಕೂಡ ಆಯುರ್ವೇದದಷ್ಟು ನಿಮ್ಮ ಅಲೋಪತಿಗಳು ಅಷ್ಟೊಂದು ಆಗಿ ಒಂದು ಜೀವ ಮನಸ್ಸಿನಿಗೆ ತುಂಬಲ್ಲ. ಆಯುರ್ವೇದ ಅಂತಕ್ಕಂಥದ್ದು ಲೇಟಾಗಿ ಕೆಲಸ ಮಾಡೋದು ಕೂಡ ಮೂಲ ಹುಡುಕಿ ನಾಶ ಮಾಡ್ತಕ್ಕಂಥ ಶಕ್ತಿ ಇರೋದು ಆಯುರ್ವೇದಕ್ಕೆ ಮಾತ್ರ. ಹಿಂದೆ ಅಲೋಪತಿ ಇರಲಿಲ್ಲ. ರಾಜರುಗಳಿಂದ ಆಯುರ್ವೇದ ಅಂತಕ್ಕಂಥದ್ದನ್ನೇ ಆವತ್ತಿನ ಬಲವಾದ ಪಂಡಿತರುಗಳು, ಬಲವಾದ ವೈದ್ಯರು ಆ ಲೋಕನ ಬ್ರಹ್ಮಾಂಡವಾಗ ಅವತ್ತು ಒಂದು ರಾಗಿ ಕಾಳು ಪ್ರಮಾಣ ಔಷಧಿ ಕೊಟ್ಟರು ಕೂಡ ಇಮ್ಮಿಡಿಯೇಟ್ಲಿಯಾಗಿ ಅದರ ಗುಣ ಕಾಣುವಂಥ ಶಕ್ತಿ ಆಯುರ್ವೇದಕ್ಕೆ ಮಾತ್ರಕ್ಕೆ ಇದ್ದಿದ್ದು. ಇತ್ತೀಚೆಗೆ ದುಡ್ಡು ಮಾಡೋದಕ್ಕನ್ನುವಂಥ ಮೈಂಡ್ಗಳು ಇಟ್ಕೊಂಡು ಇವತ್ತೊಂದು ದಿನ ಆಯುರ್ವೇದಕ್ಕೆ ಅಷ್ಟೊಂದು ಗಮನ ಕೊಡದೇ ಇರುವಂಥ ರೀತಿ ನಡಿಬೇಕಾದ ಕಾರಣ ಅಲೋಪತಿಗಳು ಬಂದ ಮೇಲೆ ಮಾತ್ರ. ಅಲೋಪತಿಗೆ ಹೋಗಿದ್ವಿ, ಸ್ವಾಮಿ ಡಾಕ್ಟ್ರೇ ಅಲೋಪತಿಯಲ್ಲಿ ಸಾಕಷ್ಟು ಮೆಡಿಸಿನ್ ತಗೊಂಡ್ವಿ, ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ನಾವಿವತ್ತು ತುಂಬ ಕಳ್ಕೊಬಿಟ್ಟಿದ್ದೀವಿ, ಹಾಗಾಗಿ ನಮಗೆ ಅಲೋಪತಿ ನಮ್ಮ ಮನಸ್ಸಿಗೆ ಹಿಡಿಸ್ತಾ ಇರೋದರಿಂದ ಇವತ್ತು ನಾವು ಆಯುರ್ವೇದನ ಸಾಕಷ್ಟು ಕಡೆ ನಾವು ತಗೊತಾ ಇದ್ದೀವಿ. ಇವತ್ತು ನಮ್ಮ ಕುಟುಂಬದಲ್ಲಿ ಹುಟ್ಟಿರೋ ಮಗುಕ್ಕೂ ಕೂಡ ನಾವು ಆಯುರ್ವೇದನೇ ಆಗ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬರೂ ನಾವು ಆಯುರ್ವೇದನ ಬಳಸ್ತಾ ಇದ್ದೀವಿ. ಇವತ್ತು ನಮ್ಮ ಆರೋಗ್ಯ ಸ್ಥಿತಿಗಳನ್ನ ಒಂದು ಮಟ್ಟಕ್ಕೆ ಆಯುರ್ವೇದ ತಗೊಬಂದು ನಮ್ಮ ನಿಲ್ಲಿಸಿದೆ. ಇವತ್ತು ಆಯುರ್ವೇದ ಅಂತಕ್ಕಂಥದ್ದನ್ನು ನಾವು ಹಿಂದೆ ಅಲ್ವೇ ಡಾಕ್ಟ್ರುಗಳ ಹತ್ರ ಹೋದರೆ ನಮ್ಮನ್ನು ಎದುರಿಸ್ತಾ ಇದ್ದರು. ಅದರೊಳಗೆ ಹೀಗಿದೆ ಅಂತಕ್ಕಂಥದ್ದನ್ನು ನಮಗೆ ಇಲ್ಲದೇ ಇರ್ತಕ್ಕಂಥದ್ದು ಡಾಕ್ಟ್ರುಗಳು ನಮಗೆ ಭಯ ಇಟ್ಟು ಆಪ್ರೇಷನ್ಗಳು, ಶಸ್ತ್ರಚಿಕಿತ್ಸೆಗಳು ಇವೆಲ್ಲ ಮಾಡ್ತಕ್ಕಂಥದ್ದಕ್ಕೆ ನಮ್ಮನ್ನು ಒಳಪಡಿಸ್ಕೊತಾ ಇದ್ದರು. ಇವತ್ತು ನಮ್ಮ ಗಮನ ಬಂದಿದೆ ಆಯುರ್ವೇದ ಅಂದರೆ ಏನು ಅಂತಕ್ಕಂಥದ್ದನ್ನು. ಇವತ್ತು ನಾವು ನಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಇವತ್ತು ಆಯುರ್ವೇದನೇ ಆ ವನಸ್ಪತಿನೇ ನಾವು ಬಳಸ್ತಾ ಇದ್ದೀವಿ. ಈ ಮಟ್ಟಕ್ಕೆ ಇರುವಂಥದ್ದು ಇದೆ. ಆದರೆ ಇವತ್ತು ನಮ್ಮ ಗಮನಕ್ಕೆ ಏನು ಅನ್ನಿಸ್ತಾ ಇದೆ ಅಂದರೆ ಇವತ್ತು ಹಲವಾರು ರೋಗಗಳು ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ರೋಗಗಳು ಹೆಸರುಗಳೇ ಇಲ್ಲ ರೋಗಗಳಿಗೆ. ಆ ಮಟ್ಟದ ರೋಗಗಳೆಲ್ಲ ಇವತ್ತು ಬೇಕಾದಷ್ಟು ಬಂದಿದ್ದಾವೆ. ಒಬ್ಬರು ಬರ್ತಾರೆ, ಸ್ವಾಮಿ ನನ್ನ ಹೊಟ್ಟೆ ಒಳಗೆ ನೀರು ತುಂಬಿಕೊಂಡೈತೆ, ಆ ನೀರು ಹೋಗ್ತಾ ಡಾಕ್ಟ್ರ್ ಹತ್ರ ಹೋದರೆ ಸಿರಿಂಜಲ್ಲಿ ಹಾಕಿ ಎಳೆದು ಹಾಕಿ ನೀರು ಬಿಡ್ತಾರೆ. ತಿರ್ಗಾ ಒಂದು ವಾರ ಮತ್ತೆ ನೀರು ತುಂಬಿಕೊಳ್ಳುತ್ತೆ ಹೊಟ್ಟೆ ಒಳಗಡೆ. ಅದನ್ನು ಜಲೋದರ ಅಂತ ಹೇಳ್ತಾರೆ. ವೈದ್ಯರು ಜಲೋದರ ಅಂತಕ್ಕಂಥದ್ದು ಹೊಟ್ಟೆ ಒಳಗೆ ನೀರು ತುಂಬಿಕೊಂಡಿರೋದನ್ನು ಜಲೋದರ ಅಂತ ಹೇಳ್ತಾರೆ. ಇವತ್ತು ಅಂಥ ಕಾಯಿಲೆಗಳು ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಕಾಯಿಲೆಗಳಿಗೆ ನಮ್ಮೆಲ್ಲಿದೆ ಮದ್ದು, ಇವತ್ತು ನಮ್ಮೆಲ್ಲಿದೆ ಔಷಧಿ. ಜಲೋದರಕ್ಕೆ ಅದು ನಮ್ಮ ದೇಶದ ಕಾಯಿಲೆನೇ ಅಲ್ಲ, ಅದ್ಯಾವುದೋ ಹೊರದೇಶದ ಕಾಯಿಲೆ. ಆ ಕಾಯಿಲೆ ಇವತ್ತು ನಮ್ಮ ದೇಶದಲ್ಲಿ ಅಲ್ಲಲ್ಲೇ ಕಾಣಿಸ್ಕೊತಾ ಇದೆ. ಅಂಥ ರೋಗಗಳು ನಮ್ಮಲ್ಲಿ ಬಂದಿದೆ. ಇವತ್ತು ಅಂಥದಕ್ಕೆಲ್ಲ ನಮ್ಮಲ್ಲಿ ಆಯುರ್ವೇದದಲ್ಲಿ ಮೆಡಿಸಿನ್ ಇದೆ. ಆಯುರ್ವೇದದಲ್ಲಿ ಇಂಥ ರೋಗಕ್ಕೆ ಮೆಡಿಸಿನ್ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಎಲ್ಲ ರೋಗಕ್ಕೂ ಇದೆ. ಕಲ್ಲು ನುಂಗ್ಬಿಟ್ರು ಕೂಡ ಕರಗಿಸೋಕೆ ಆಯುರ್ವೇದದಲ್ಲಿದೆ. ಒಂದು ಕಬ್ಬನ್ನ ನುಂಗ್ಬಿಟ್ರು ಕೂಡ ಕರಗಿಸೋಕೆ ಆಯುರ್ವೇದದಲ್ಲೇ. ಅಂಥದ್ದು ಶಸ್ತ್ರಚಿಕಿತ್ಸೆಗೆ ಹೋದ ಅವರು ಆಪ್ರೇಷನ್ ಮಾಡೇ ತೆಗಿತಾರೆ. ಆಯುರ್ವೇದ ಅಲ್ಲೇ ಕರಗೋಗ್ತದೆ. ಆ ಮಟ್ಟವಾಗ್ತಕ್ಕಂಥ ಒಂದು ಬಲ, ಒಂದು ಶಕ್ತಿ ತುಂಬಿರ್ತಕ್ಕಂಥದ್ದು ಆ ವನಸ್ಪತಿಯಲ್ಲಿ ಇದೆ. ಆದರೆ ಅನುಭವ ಬೇಕು. ಅನುಭವ ಇಲ್ಲದೆ ವೈದ್ಯ ಮಾಡಿದ್ರೆ ಅದು ಅನುಭವ ಆಗಿರಲ್ಲ, ಅವ್ರು ಹೊಟ್ಟೆಪಾಡಾಗಿರ್ತದೆ ಅಷ್ಟೇ. ಅನುಭವ ತಗೊಂಡು ಮನುಷ್ಯ ಬಂದ ತಕ್ಷಣ 3 ನಾಡಿ ಹಿಡ್ಕೊಂಡಾಗ 3 ನಾಡಿ ಹಿಡಿಬೇಕು. ವಾತನಾಡಿ, ಪಿತ್ತನಾಡಿ, ಕಫನಾಡಿ.
ಈ 3 ನಾಡುಗಳು ಹಿಡ್ಕೊಂಡು ಚೆಕ್ ಮಾಡಿದಾಗ ಅನುಭವ ಇರೋನಿಗೆ ಇಂಥದ್ರ ಕಡೆನೂ ಇಂಥ ಪ್ರಾಬ್ಲಮ್ ಇಂಥ ತೊಂದರೆ ಐತೆ ಅಂತೇಳಿ ಅವನ ಗಮನಕ್ಕೆ ಬರುತ್ತೆ. ಆ ಗಮನ ನೋಡಿ ಅವನ ರೋಗ ನೋಡಿ ನಾವು ಔಷಧಿಗಳು ಕೊಟ್ಟರೆ ಸಂಪೂರ್ಣವಾಗಿ ಗುಣವಾಗುತ್ತೆ. 4 ಸಲ ಲೇಟ್ ಅಷ್ಟೇ. ಡಾಕ್ಟ್ರ್ ಹತ್ರ ಅಲೋಪತಿಗೆ ಹೋದರೆ ಕುಯ್ದು ಬಿಟ್ಟು ಹೊಲಿಗೆ ಆಗ್ತಾನೆ. ಅದೇ ಆಯುರ್ವೇದಕ್ಕೆ ಹೋದರೆ 4 ಸಲ ಲೇಟ್ ಆದರೂ ಕೂಡ ಅವನು ಸಂಪೂರ್ಣ ಗುಣ ಆಗುವಂಥ ಶಕ್ತಿ ಈ ಆಯುರ್ವೇದದಲ್ಲಿ ಗಿಡಮೂಲಿಕೆಯಲ್ಲಿ ಇದೆ.